Good afternoon, students. We'll continue with the same topic, that is technical staff in an event. The next person you will be having as a stage manager. So, who is a stage manager? He is a person who is going to take the overall responsibility and also is going to train the stage management teamನ ಟ್ರೈನ್ ಅಪ್ ಮಾಡಿ ಅವರು ಪ್ರಾಪರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ವಾ, ಮತ್ತು ಏನಾದರೂ ಫ್ಲೆಕ್ಸಿಬಿಲಿಟಿ ಏನಾದರೂ ಡಿಸಿಷನ್ಸ್ ಚೇಂಜ್ ಮಾಡಬೇಕಾ, ಏನಾದರೂ ಬೇರೆ ಆಲ್ಟರ್ನೇಟಿವ್ಸ್ ಇಂಪ್ಲಿಮೆಂಟ್ ಮಾಡಬೇಕಾ, ಮತ್ತು ಆಡಿಷನ್ ಪ್ರೋಸೆಸ್ ಯಾವ ರೀತಿ ಇರಬೇಕು, ರಿಹಾರ್ಸಲ್ ಎಕ್ವಿಪ್ಮೆಂಟ್ಸ್ ಪ್ರಾಪರಾಗಿ ಇದೆಯಾ ಇಲ್ವಾ, ಎಲ್ಲ ಟೆಕ್ನಿಕಲ್ಲು ಸೈಡೆಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋನೇ ಸ್ಟೇಜ್ ಮ್ಯಾನೇಜರ್. ಯಾಕಂದರೆ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಫಾರ್ ಎನಿ ಈವೆಂಟ್ ಯು ವಿಲ್ ಬಿ ಹ್ಯಾವಿಂಗ್ ಅ ಸ್ಟೇಜ್. ಸೊ ಸ್ಟೇಜೇ ಪ್ರಾಪರಾಗಿ ಅರೇಂಜ್ ಆಗಿಲ್ಲ ಅಂದರೆ ಇಟ್ ಗೋಸ್ ವೇಸ್ಟ್ ಓವರ್ ದೇರ್. ಸೊ ದಟ್ ಈಸ್ ದ ರೋಲ್ ಆಫ್ ಅ ಸ್ಟೇಜ್ ಮ್ಯಾನೇಜರ್. ನೆಕ್ಸ್ಟ್ ಯು ಹ್ಯಾವ್ ಸೆಟ್ ಡಿಸೈನರ್. ಸೊ ಒಂದು ಸ್ಟೇಜು ಚೆನ್ನಾಗಿ ರೆಡಿ ಮಾಡಬೇಕು, ಡೆಕೋರೇಟ್ ಮಾಡಬೇಕು ಅಂತಂದರೆ ಇಟ್ ಈಸ್ ಅ ವರ್ಕ್ ಆಫ್ ದಿ ಸೆಟ್ ಡಿಸೈನರ್. ಈಸ್ ಗೋಯಿಂಗ್ ಟು ಗಿವ್ ದ್ಯಾಟ್ ವಿಜುವಲ್ as well as the stylistic elements on the stage. Understood? ಸೊ ಫರ್ನಿಚರ್ಸು ಪ್ರಾಪರ್ಟೀಸ್ ಯಾವ ರೀತಿ ಇರಬೇಕು ಅನ್ನೋದು ಬಂದುಬಿಟ್ಟು ಪ್ರಾಪರಾಗಿ ಡಿಸೈನ್ ಮಾಡೋದೇ ಸೆಟ್ ಡಿಸೈನರ್. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಪ್ರಾಪ್ಸ್ ಮ್ಯಾನೇಜರ್. ಸೊ ಪ್ರಾಪ್ಸ್ ಇಸ್ ನಥಿಂಗ್ ಬಟ್ ಪ್ರಾಪರ್ಟಿ. ಸೊ ಇಲ್ಲಿ ಯಾವುದೇ ಒಂದು ಈವೆಂಟ್ ನಡಿಬೇಕು ಅಂತಂದರೆ ವಿ ನೀಡ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಓವರ್ ಹಿಯರ್. ಅಂಡರ್ಸ್ಟುಡ್? ಸೊ ಫಾರ್ ಎಕ್ಸಾಂಪಲ್ ಎನಿ ಎಕ್ವಿಪ್ಮೆಂಟ್ಸ್, ಟೇಬಲ್ಸ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಮೈಕ್ಸ್ ಆಗಿರ್ಬೋದು. ಅಂಡರ್ಸ್ಟುಡ್? ಸೊ ಇನ್ ಆರ್ಡರ್ ಟು ಟೇಕ್ ದಿಸ್ ಹಾಸ್ಪಿಟಾಲಿಟಿ ಸೇಫ್ಟಿ ರೂಲ್ಸ್ ಏನಾದರೂ ಇಂಪ್ಲಿಮೆಂಟ್ ಮಾಡಬೇಕಾ, ಎಲ್ಲದಕ್ಕೂ ನಮಗೆ ಒಂದು ಸೆಟ್ ಅನ್ನೋದು ಬೇಕಾಗುತ್ತೆ, ಪ್ರಾಪರ್ಟೀಸ್ ಬೇಕೇ ಬೇಕು. ಈಗ ಏನಾದರೂ ಹೆಲ್ತ್ ವೈಸು ಡ್ಯಾಮೇಜ್ ಆಯಿತು, ಫಸ್ಟ್ ಏಡ್ ಬಾಕ್ಸಸ್ ಬೇಕು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಾಪರ್ಟಿ. ಸೊ ಇದನ್ನೆಲ್ಲ ಪ್ರಾಪರಾಗಿ ಮ್ಯಾನೇಜ್ ಮಾಡೋನೇ ಪ್ರಾಪರ್ಟೀಸ್ ಮ್ಯಾನೇಜರ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಲೈಟಿಂಗ್ ಡಿಸೈನರ್. ಸೊ ಲೈಟಿಂಗ್ ಡಿಸೈನರ್ ಏನು ಮಾಡ್ತಾನೆ ಅಂತಂದರೆ ಈಸ್ ಗೋಯಿಂಗ್ ಟು ಪ್ರೊವೈಡ್ ದಿ ಎಫೆಕ್ಟ್ಸ್ ಆಫ್ ಲೈಟ್ಸ್ ಇನ್ ಅ ಪ್ರೋಗ್ರಾಮ್. ಸೊ ಪ್ರಾಪರಾಗಿ ಲೈಟ್ಸ್ ಅರೇಂಜ್ಮೆಂಟ್ಸ್ ಇಲ್ಲ ಅಂತಂದರೆ, ಲೈಟ್ಸ್ ಅಂದಿದ ತಕ್ಷಣ ಎಲ್ಲರೂ ಲೈಟ್ಸ್ ಆಗ್ಬೋದು, ಆ ಲೈಟ್ಸಲ್ಲಿ ಡಿಸೈನ್ ಮಾಡೋದು ಕೂಡ ಟೆಕ್ನಿಕ್ಸ್ ಇರುತ್ತೆ. ಸೊ ಹೀ ಈಸ್ ಕಾಲ್ಡ್ ಆಸ್ ಲೈಟಿಂಗ್ ಡಿಸೈನರ್. ಸೊ ಕೆಲವೊಂದು ಪ್ರೋಗ್ರಾಮ್ಸಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ನೋಡಿ. ಸೊ ಹೀ ಕಮ್ಸ್ ಅಂಡರ್ ದಿ ಲೈಟಿಂಗ್ ಡಿಸೈನರ್. Next you have electrician. So why electrician is needed in the sense, in order to check out proper electrical ಥಿಂಗ್ ವಿಲ್ ಬಿ ಸಪ್ಲೈಡ್ ಫಾರ್ ದಿ ಪ್ರೋಗ್ರಾಮ್ ಆರ್ ನಾಟ್ ಅನ್ನೋ ಚೆಕ್ ಮಾಡೋಕ್ಕೆ ಎಲೆಕ್ಟ್ರಿಷಿಯನ್ ನಮಗೆ ಬೇಕೇ ಬೇಕು. ಸೊ ಪ್ರಾಪರಾಗಿ ಫೋಕಸ್ ಇದೆಯಾ, ಮತ್ತು ಅಸಿಸ್ಟೆಂಟ್ಸ್ ಕೂಡ ಟ್ರೈನಿಂಗ್ ಕೊಡ್ತಾನೆ. ಸೊ ಯಾವ್ಯಾವ ಎಕ್ವಿಪ್ಮೆಂಟು ಎಲ್ಲಿ ಫಿಕ್ಸ್ ಮಾಡಬೇಕು, ಎಲೆಕ್ಟ್ರಾನಿಕ್ ಕನೆಕ್ಷನ್ನು ಯಾವ ಥರ ಕೊಡಬೇಕಾಗುತ್ತೆ, ಸ್ವಿಚಸ್ ಎಲ್ಲಿರುತ್ತೆ, ಡಿಫ್ರೆಂಟ್ ಪ್ರಾಪರ್ಟೀಸ್ ಇನ್ ಪರ್ಟಿಕ್ಯುಲರ್ ಈವೆಂಟ್. ಸೊ ಅದು ಪ್ರಾಪರಾಗಿ ಅದಕ್ಕೆ ಪವರ್ ಸಪ್ಲೈ ಆಗಬೇಕು ಅಂತಂದರೆ ವಿ ನೀಡ್ ಆ್ಯನ್ ಪರ್ಸನ್ ಕಾಲ್ಡ್ ಆಸ್ ಎಲೆಕ್ಟ್ರಿಷಿಯನ್. ಸೊ ಇಲ್ಲ ಅಂತಂದರೆ ಈವೆಂಟ್ಗೆ ಕಳೆ ಅನ್ನೋದು ಇರೋದೇ ಇಲ್ಲ. ಸೊ ಎಲೆಕ್ಟ್ರಿಷಿಯನ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಯು ಹ್ಯಾವ್ ಸೌಂಡ್ ಡಿಸೈನರ್. ಇನ್ ಆರ್ಡರ್ ಟು ಪ್ರೊವೈಡ್ ಅ ಪ್ರಾಪರ್ ಮ್ಯೂಸಿಕ್, ಅ ಸೂತಿಂಗ್ ಮ್ಯೂಸಿಕ್, ಪ್ಲೆಸೆಂಟ್ ಮ್ಯೂಸಿಕ್, ಆ್ಯಸ್ ವೆಲ್ ಆಸ್ ಮೈಕ್ಸಲ್ಲಿ ಮಾತಾಡಬೇಕಾದ್ರೆ, ಆಡಿಯನ್ಸ್ ರೀಚ್ ಆಗಬೇಕಾದ್ರೆ ಪ್ರಾಪರ್ ಸೌಂಡ್ಸ್ ಅನ್ನೋದು ಡಿಸೈನ್ ಮಾಡಬೇಕು. ಸೊ ಯು ಹ್ಯಾವ್ ಸೌಂಡ್ ಡಿಸೈನರ್. ನೆಕ್ಸ್ಟ್ ಯು ಹ್ಯಾವ್ ಸೌಂಡ್ ಟೆಕ್ನಿಷಿಯನ್. ಆ ಪ್ರಾಪರ್ ಇದು ಸೌಂಡ್ಸ್ ಪ್ರಾಪರಾಗಿ ಕೇಳಿಸ್ಬೇಕು ಅಂತಂದರೆ ಅದಕ್ಕೆ ಪ್ರಾಪರಾಗಿ ಟೆಕ್ನಿಕಲ್ ಸಪೋರ್ಟ್ ಇರಬೇಕು. ಅಂಡರ್ಸ್ಟುಡ್? ಆ ಎಕ್ವಿಪ್ಮೆಂಟ್ಸ್ನ ಯಾವ ರೀತಿ ಮೇಂಟೈನ್ ಮಾಡೋದು. ಈಗ ನೋಡಿ, ಈಗ ಮೈಕ್ ವಿಲ್ ಗೆಟ್ ಆಪರೇಟೆಡ್. ಅಂಡರ್ಸ್ಟುಡ್? ಸೊ ಮೈಕಲ್ಲಿ ಮಾತಾಡ್ತಾ ಇರ್ತೀವಿ. ಆನ್ ದಿ ಅದರ್ ಹ್ಯಾಂಡ್ ದ ಅದರ್ ಪರ್ಸನ್ ಶುಡ್ ಬಿ ದೇರ್ ಇನ್ ಆರ್ಡರ್ ಟು ಆಪರೇಟ್ ಯುವರ್ ಮೈಕ್ ಓವರ್ ದೇರ್. ಸೊ ಒಂದು ಸತಿ ಆನ್ ಆಗಿಬಿಡುತ್ತೆ, ಆಫ್ ಆಗಿಬಿಡುತ್ತೆ, ಸೌಂಡ್ ವೇರಿಯೇಷನ್ಸ್ ಆಗಿರ್ಬೋದು. ಡಿಫ್ರೆಂಟ್ ಪ್ರೋಗ್ರಾಮ್ಸಲ್ಲಿ ನಿಮಗೆ ಸೌಂಡ್ ಟೆಕ್ನಿಷಿಯನ್ ಇಲ್ಲ ಅಂತಂದರೆ ಪ್ರಾಪರಾಗಿ ಸೌಂಡ್ ಅನ್ನೋದು ಪ್ರೊವೈಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯು ಹ್ಯಾವ್ ಕಾಸ್ಟ್ಯೂಮ್ ಡಿಸೈನರ್. ದ ವರ್ಕ್ ಆಫ್ ದ ಕಾಸ್ಟ್ಯೂಮ್ ಡಿಸೈನರ್ ಇನ್ ಆರ್ಡರ್ ಟು ಪ್ರೊವೈಡ್ ದ ಲೈಟಿಂಗ್ ಸೆಟ್ಸ್ ಆಗಿರ್ಬೋದು. ಮತ್ತು ಇನ್ ಕೇಸ್ ಆಫ್ ಇವಾಗ ಏನಾದರೂ ಈವೆಂಟ್ಸ್ ಇದ್ದಾಗ, ಇವಾಗ ಸಿಂಗಿಂಗು ಡ್ಯಾನ್ಸಿಂಗ್ ಇದ್ದಾಗ ಅದಕ್ಕೆ ಕಾಸ್ಟ್ಯೂಮ್ಸ್ ಅಂದರೆ ಇಟ್ಸ್ ನಾಟ್ ಅಬೌಟ್ ವಾಟ್ ಆ್ಯಂಡ್ ಆಲ್ ವಿ ವೇರ್. ಸೊ ಎಲ್ಲದನ್ನು ನಾವು ಕಾಸ್ಟ್ಯೂಮ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಫಾರ್ ಎಕ್ಸಾಂಪಲ್ ದಟ್ ವಿಜುವಲ್ ಸ್ಟೈಲಿಶ್ ಅಪೀರೆನ್ಸ್ನ ಕೊಡ್ತಾರೆ ನೋಡಿ. ಸೊ ಅವ್ರನ್ನ ಕಾಸ್ಟ್ಯೂಮ್ ಡಿಸೈನರ್ ಅಂತ ಕರಿತೀವಿ. ಈಗ ಒಂದು ಈವೆಂಟ್ ನಡಿಬೇಕು, ಬರೀ ಅವ್ರಿಗೆ ಬೇಕಾಗಿರೋ ಕ್ಲಾತ್ಸ್ನ ಕೊಟ್ಬಿಟ್ರೆ ಅವ್ರನ್ನ ನಾವು ಕಾಸ್ಟ್ಯೂಮ್ ಡಿಸೈನರ್ ಅಂತ ಕರೆಯಲ್ಲ. ಸೊ ಅವ್ರಿಗೆ ಯಾವ ಡ್ರೆಸ್ ಸೂಟ್ ಆಗುತ್ತೆ, ಇರೋ ಡ್ರೆಸ್ನ ಕೊಡದೆ ಯಾವ ಡ್ರೆಸ್ ಅವ್ರಿಗೆ ಸೂಟ್ ಆಗುತ್ತೆ, ಪ್ರಾಪರ್ ಈವೆಂಟ್ಗೆ ಯಾವ ಟೈಪ್ ಆಫ್ ಡ್ರೆಸ್ ಬೇಕು, ಯಾವ ರೀತಿ ಮೇಕಪ್ ಮಾಡಬೇಕು, ಅವ್ರನ್ನ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದೇ ಕಾಸ್ಟ್ಯೂಮ್ ಡಿಸೈನರ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಯು ಹ್ಯಾವ್ ವಾರ್ಡ್ರೋಬ್ ಸೂಪರ್ವೈಸರ್. ವಾರ್ಡ್ರೋಬ್ ಏನು ಮಾಡ್ತಾನೆ, ಏನು ಕಾಸ್ಟ್ಯೂಮ್ಸ್ ಇರುತ್ತೋ, ಏನು ಲೈಕ್ ಮೆಟೀರಿಯಲ್ಸ್ ಇರುತ್ತೋ ಅದನ್ನು ಎಫೆಕ್ಟಿವ್ ಆಗಿ ಪ್ರಾಪರ್ ಮೆಂಬರ್ಸ್ ಕೈಗೆ ಹ್ಯಾಂಡ್ ಓವರ್ ಮಾಡೋದು ವಾರ್ಡ್ರೋಬ್ ಸೂಪರ್ವೈಸರ್ ಕೆಲಸ. ಈಗ ಒಂದು ಟೀಮ್ ಇರುತ್ತೆ, ಯು ಥಿಂಕ್ ಇಫ್ ದೆರ್ ಇಸ್ ಎನಿ ಡ್ಯಾನ್ಸಿಂಗ್ ಪ್ರೋಗ್ರಾಮ್, ಅವ್ರಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಬಂದುಬಿಟ್ಟು ವಾರ್ಡ್ರೋಬ್ ಸೂಪರ್ವೈಸರ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ. ಸೊ ಆ್ಯಂಡ್ ಸೋ ಪರ್ಸನ್ಗೆ ಆ್ಯಂಡ್ ಸೋ ಕಾಸ್ಟ್ಯೂಮ್. ಸೊ ದೇ ಹ್ಯಾವ್ ಟು ಟೇಕ್ ದಟ್ ಕಾಸ್ಟ್ಯೂಮ್, ಗೋ ಗೆಟ್ ಡ್ರೆಸ್ಡ್ ಅಪ್ ಆ್ಯಂಡ್ ಕಮ್ ಫಾರ್ ದಿ ಮೇಕಪ್. ಅಂಡರ್ಸ್ಟುಡ್? ಸೊ ಎಲ್ಲರೂ ಹೆಂಗಂದ್ರೆ ಹಂಗೆ ಡ್ರೆಸ್ಸಸ್ ಕೊಟ್ಬಿಡೋದು, ಹೆಂಗಂದ್ರೆ ಹೆಂಗೆ ಮೇಕಪ್ ಕಾಸ್ಟ್ಯೂಮ್ಸ್ ಕೊಡೋದು, ಆ
ರೀತಿ ಮಾಡೋದಿಲ್ಲ, ಆ ರೀತಿ ಮಾಡಲೂಬಾರ್ದು. ಬಿಕಾಸ್ ಇಟ್ ಈಸ್ ಅ ಬಿಗ್ ಈವೆಂಟ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ಫ್ರಂಟ್ ಆಫ್ ದಿ ಪಬ್ಲಿಕ್. ಅಂಡರ್ಸ್ಟುಡ್? ಸೊ ದಟ್ ಈಸ್ ದ ರೋಲ್ ಆಫ್ ಎ ವಾರ್ಡ್ರೋಬ್ ಸೂಪರ್ವೈಸರ್. ಆ್ಯಂಡ್ ಫೈನಲಿ ಯು ವಿಲ್ ಬಿ ಹ್ಯಾವಿಂಗ್ ಅ ಮಾರ್ಕೆಟಿಂಗ್ ಆರ್ ಅ publicity manager. So he will be held responsible for selling the show. They produce leaflets. So leaflets, it's like a pamphlets. Okay, so ಚಿಕ್ಕದಾಗಿ ಒಂದು ಪೇಪರಲ್ಲಿ ಲೀಫ್ಲೆಟ್ಸ್ ಅಂದಾಗ ಇಟ್ಸ್ ಅ ಟೈಪ್ ಆಫ್ ಸ್ಮಾಲ್ ಇನ್ವಿಟೇಷನ್, ಪೋಸ್ಟರ್ಸ್, ಅಡ್ವರ್ಟೈಸಿಂಗ್, ಇದನ್ನೆಲ್ಲ ಮಾಡೋದು ಬಂದುಬಿಟ್ಟು ಪಬ್ಲಿಸಿಟಿ ಮ್ಯಾನೇಜರ್ಸ್. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದಿ ಮೆಂಬರ್ಸ್, ಆಸ್ ವಿ ಕಾಲ್ ದೆಮ್ ಆಸ್ ಅ ಟೆಕ್ನಿಕಲ್ ಸ್ಟಾಫ್ ಇನ್ ಅನ್ event. Okay, so please do note down. If you have any doubts, ask me.